ಸುತ್ತೂರು ಜಾತ್ರೆಯಲ್ಲಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ಭಾಗಿಯಾದರು. ವೇದಿಕೆ ಕಾರ್ಯಕ್ರಮದಲ್ಲಿ ಭಾಗಿಯಾದರು ಅಮಿತ್ ಶಾ ಅವರು. ವೇದಿಕೆ ಕಾರ್ಯಕ್ರಮದಲ್ಲಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾಗೆ ಸುತ್ತೂರು ಶ್ರೀಗಳು ಸನ್ಮಾನವನ್ನು ಕೂಡ ಇದೇ ವೇಳೆ ಮಾಡಿದರು. ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ಸದ್ಯ ಮೈಸೂರಿನಲ್ಲಿದ್ದಾರೆ. ಇದೇ ವೇಳೆ ರಾಜ್ಯ ನಾಯಕರು ಕೂಡ ಉಪಸ್ಥಿತರಿದ್ದರು ಎನ್ನುವಂಥದ್ದು ಗೊತ್ತಾಗ್ತಾ ಇದೆ. ಮೈಸೂರಿನಲ್ಲಿ ಒಂದಷ್ಟು ರಾಜಕೀಯ ಲೆಕ್ಕಾಚಾರವನ್ನು ಹಾಕಿಕೊಂಡು ದೆಹಲಿಯಿಂದ ಮೈಸೂರಿಗೆ ಆಗಮಿಸಿರುವಂತಹ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ಬೆಳಗ್ಗೆ ಚಾಮುಂಡಿ ಬೆಟ್ಟಕ್ಕೆ ಹೋದ್ರು. ಆ ಬಳಿಕ ಸುತ್ತೂರು ಜಾತ್ರಾ ಮಹೋತ್ಸವದಲ್ಲಿ ಭಾಗಿಯಾದರು. ವೇದಿಕೆ ಕಾರ್ಯಕ್ರಮದಲ್ಲೂ ಕೂಡ ಅಮಿತ್ ಶಾ ಅವರು ಕಾಣಿಸ್ಕೊಂಡ್ರು. ಅಮಿತ್ ಶಾ ಅವರಿಗೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರಿಗೆ ಸುತ್ತೂರು ಶ್ರೀಗಳು ಸನ್ಮಾನವನ್ನು ಮಾಡಿದರು. ಇನ್ನೊಂದು ಕಡೆಯಲ್ಲಿ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರು ಕೂಡ ಇದೇ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. ಇನ್ನುಳಿದಂತೆ ರಾಜ್ಯ ನಾಯಕರಾಗಿರುವಂತಹ ಆರ್ ಅಶೋಕ್ ಅವರು, ಹಾಗೆಯೇ ವಿಜಯೇಂದ್ರ ಅವರು, ಬೊಮ್ಮಾಯಿ, ಮಾಜಿ ಮುಖ್ಯಮಂತ್ರಿಗಳಾದ ಬಸವರಾಜ ಬೊಮ್ಮಾಯಿ ಸೇರಿದಂತೆ ಅನೇಕ ನಾಯಕರು ಇದೇ ವೇಳೆ ಉಪಸ್ಥಿತರಿದ್ದರು. ಲೋಕಸಭೆ ಚುನಾವಣೆಯ ಲೆಕ್ಕಾಚಾರವನ್ನು ಹಾಕೊಂಡು ಅಮಿತ್ ಶಾ ಅವರು ರಾಜ್ಯಕ್ಕೆ ಎಂಟ್ರಿ ಕೊಟ್ಟಿದ್ದಾರೆ. ಅದು ಕೂಡ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ತವರು ಜಿಲ್ಲೆ ಮೈಸೂರಿನಿಂದಲೇ ಚುನಾವಣೆಗೆ ತಯಾರಿಯನ್ನ ಬಿಜೆಪಿ ಆರಂಭಿಸಿದಂತೆ ಕಾಣ್ತಾ ಇದೆ. ಪ್ರಮುಖವಾಗಿ ಸುತ್ತೂರು ಜಾತ್ರೆ ಇವತ್ತು. ಸುತ್ತೂರು ಜಾತ್ರೆಯಲ್ಲೂ ಕೂಡ ಅಮಿತ್ ಶಾ ಅವರು ಭಾಗಿಯಾದರು. ಸುತ್ತೂರು ಜಾತ್ರೆಯಲ್ಲಿ ಭಾಗಿಯಾಗಿ ಅಲ್ಲಿ ಸುತ್ತೂರು ಶ್ರೀಗಳಿಂದ ಸನ್ಮಾನವನ್ನು ಕೂಡ ಅಮಿತ್ ಶಾ ಅವರು ಸ್ವೀಕರಿಸಿರುವಂತಹ ದೃಶ್ಯಾವಳಿಗಳನ್ನು ನೀವಿಲ್ಲಿ ನೋಡ್ತಾ ಇದ್ದೀರಾ. ಇನ್ನೂ ಪ್ರಮುಖವಾಗಿ ನೋಡ್ತಾ ಹೋಗೋದಾದರೆ ಇಲ್ಲಿ ಒಂದಷ್ಟು ರಾಜಕೀಯ ಲೆಕ್ಕಾಚಾರ ಇರುವುದು ಸ್ಪಷ್ಟ. ಯಾಕಂತ ಹೇಳಿದರೆ ನಾನಾಗಲೇ ಹೇಳ್ತಾ ಇದ್ದೆ, ಮುಖ್ಯಮಂತ್ರಿಗಳ ತವರು ಜಿಲ್ಲೆ ಮೈಸೂರು. ಹಾಗೆಯೇ ಮೈಸೂರು ಆಗಿರಬಹುದು, ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರ ಆಗಿರಬಹುದು, ಮಂಡ್ಯ ಆಗಿರಬಹುದು, ಹಾಸನ, ಹೀಗೆ ಇಲ್ಲಿಯ ರಾಜಕೀಯ ಲೆಕ್ಕಾಚಾರಗಳ ಬಗ್ಗೆಯೂ ಕೂಡ ಇವತ್ತು ಮೀಟಿಂಗ್ ಆಗುತ್ತೆ ಎನ್ನುವಂಥದ್ದು ಗೊತ್ತಾಗ್ತಾ ಇದೆ. ಸುತ್ತೂರು ಜಾತ್ರಾ ಮಹೋತ್ಸವದಲ್ಲಿ ಅಮಿತ್ ಶಾ ಅವರು ಭಾಗಿಯಾಗಿದ್ದಾರೆ. ವೇದಿಕೆ ಕಾರ್ಯಕ್ರಮದಲ್ಲಿ ಅಮಿತ್ ಶಾ ಅವರು ಭಾಗಿಯಾಗಿ ಸುತ್ತೂರು ಶ್ರೀಗಳು ಅವರಿಗೆ ಸನ್ಮಾನವನ್ನು ಕೂಡ ಮಾಡಿದರು. We invited the Honorable Minister to inaugurate the building last year itself, but he could not make it. ಆದರೆ ಭಗವಂತನ ಕೃಪೆ ಇದ್ದದ್ದು ಅವರಿಂದನೇ ಅದು ಉದ್ಘಾಟನೆ ಆಗಬೇಕು ಅಂತ ದೇವರ ಸಂಕಲ್ಪ ಇತ್ತು ಅಂತ ಕಾಣುತ್ತೆ. ಅದಕ್ಕೋಸ್ಕರ ಅದು ಒಂದು ವರ್ಷ ತಡವಾಗಿ ಈಗ ಅದನ್ನು ಅವರೇ ಉದ್ಘಾಟನೆ ಮಾಡಿರ್ತಕ್ಕಂಥದ್ದು ತುಂಬ ಸಂತೋಷದ ಸಂಗತಿ. ಮಾನ್ಯ ಅಮಿತ್ ಶಾ ಅವರು ಯಾರಿಗೆ ಗೊತ್ತಿಲ್ಲ ಅಂತಂದರೆ ಯಾರಿಗಾದ್ರೂ ಹೇಳ್ಬೋದು. ಬಹುಶಃ ಈ ದೇಶದ ಇಂದಿನ ಒಬ್ಬ ಶಕ್ತಿಯುತ ವ್ಯಕ್ತಿ ಯಾರು ಅಂತಂದರೆ ಅಮಿತ್ ಶಾ ಅವರು ಅಂತಂದ್ರೆ ನಮಗೆಲ್ಲ ಗೊತ್ತಿರುವಂಥ. ಅದನ್ನು ವಿಜಯೇಂದ್ರ ಅವರು ಮಾತನಾಡ್ತಾ ಹೇಳಿದ್ರು. ಉಕ್ಕಿನ ಮನುಷ್ಯ ಅಂತ ನಾವೆಲ್ಲ ಗೌರವಿಸುವಂತಹ ಸರ್ದಾರ್ ವಲ್ಲಭಾಯ್ ಪಟೇಲ್ ಇದ್ದಾರ, ಅವರ ಒಂದು ಹಿಂದಿನ ಯುಗಮಾನದ ಮತ್ತೊಬ್ಬ ವಲ್ಲಭಾಯ್ ಪಟೇಲ್ ಯಾರು ಅಂತಂದರೆ ಅಮಿತ್ ಶಾ ಅವರು ವಲ್ಲಭಾಯ್ ಪಟೇಲ್ ಮಾತ್ರ ಅಲ್ಲ, ಒಂದು ಚಾಣಕ್ಯನ ಒಂದು ಅಪೂರ್ವವಾದಂಥ ಶಕ್ತಿಯನ್ನು ಕೂಡ ಹೊಂದಿರತಕ್ಕಂಥದ್ದು. ಎರಡು ಒಟ್ಟಿಗೆ ಇರತಕ್ಕಂಥದ್ದು ಬಹಳ ಅಪರೂಪ. ಚಾಣಕ್ಯನೂ ಹೌದು, ವಲ್ಲಭಾಯ್ ಉಕ್ಕಿನ ಮನುಷ್ಯನೂ ಕೂಡ ಹೌದು ಅಂತೇಳಿ ಈ ದೇಶದ ಏಕತೆಯ ದೃಷ್ಟಿಯಿಂದ, ಈ ದೇಶದ ಸಮಗ್ರತೆಯ ದೃಷ್ಟಿಯಿಂದ, ಈ ದೇಶದ ಭವ್ಯ ಪರಂಪರೆಯನ್ನ ಶಾಶ್ವತವಾಗಿ ಉಳಿಸುವಂತಹ ದೃಷ್ಟಿಯಿಂದ ಮಾನ್ಯ ಅಮಿತ್ ಶಾ ಅವರು ಗೃಹ ಸಚಿವರಾಗಿ ತೆಗೆದುಕೊಂಡು ಆಚರಣೆಗೆ ತಂದಂತಹ ನಿರ್ಧಾರಗಳು ಭಾರತೀಯರಿಗೆ ಊಹಿಸಲಿಕ್ಕೂ ಸಾಧ್ಯ ಇಲ್ಲದಂತಹ ಅಪೂರ್ವವಾದಂತಹ ನಿರ್ಧಾರಗಳನ್ನು ತೆಗೆದುಕೊಂಡಂತಹ ಕೀರ್ತಿ ಅಮಿತ್ ಶಾ ಅವರಿಗೆ ಸಲ್ಲುವಂತಹದ್ದು. ಅವರ ಈ ಭಕ್ತ ಜೋಶಿಯವರು ಹೇಳ್ತಾ ಇದ್ರು, ಅವರಿಗೆ ಉಪನಿಷತ್ತು, ಮಹಾಭಾರತ, ವೇದಗಳು, ರಾಮಾಯಣ, ಮಹಾಭಾರತ. श्री सुत्तूर मठ के 24 के 24 मठाधीश जो अब तक हुए हैं, वो सभी के देश, समाज और लिंगायत परंपरा के लिए जो योगदान रहा है, उसके लिए मैं उनको याद करना चाहता हूं। मित्रों, आज जब मैं कर्नाटक की पवित्र भूमि पर हूं, तब जगत ज्योति बसवन्ना को भी मन से प्रणाम कर कर मेरी बात की शुरुआत करना चाहता हूं। बसवन्ना ने न केवल अपने अनुयायियों के लिए
अपने वचनों से देश भर के करोड़ों जीवों को मोक्ष का रास्ता बताया है, करोड़ों जीवों को सद रास्ते पर जाने की प्रेरणा दी है और अनेक जीवों की शांति का मार्ग बसवन्ना ने अपने वचनों में सिद्ध किया है, प्रशस्त किया है। मित्रों, ये सुत्तूर मठ निस्वार्थ सेवा, कर्म ही पूजा और परोपकार, ये तीनों सूत्रों का केंद्र रहा है। पहले मठाधीश जगत गुरु श्री शिवरात्रीश्वर शिव योगी महास्वामी से लेकर अभी के पीठाधीश जगत गुरु श्री शिवरात्रि देसी केंद्र महास्वामी तक 24 पीठाधीशों ने इस सेवा की परंपरा, इस सेवा के यज्ञ को अखंड रूप से, अविरत रूप से चालू रखा है, जिससे जगत भर के अंदर लाखों अनुयायी इस मठ से निकले हुए, कई बच्चे यहां से बहुत बड़े व्यक्ति बनकर निकले, सबके जीवन में ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.